ಸರ್ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂತ ಹೇಳಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ. ನಿನ್ನೆ ಇಡೀ ರಾಜ್ಯದ ಜನತೆ ಶಿವರಾಮೇಗೌಡರು ಮಾತನಾಡಿರ್ತಕ್ಕಂಥ ಆಡಿಯೋ ಏನ್ ಬಿಡುಗಡೆ ಆಗಿದೆ, ಬಹುಶಃ ನಾನು ಕೂಡ ಅದನ್ನ ನೋಡಿದೆ, ಸಂಪೂರ್ಣವಾಗಿ ನೋಡಿದೆ. ಯಾವ ರೀತಿ ಅವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಬ್ಬ ಕನ್ನಡಿಗ ಕೆಂಪುಕೋಟೆ ಮೇಲೆ ಬಾವುಟವನ್ನು ಹಾರಿಸಿರ್ತಕ್ಕಂಥ ಒಬ್ಬ ಹಿರಿಯ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಈ ರೀತಿ ಅತ್ಯಂತ ಲಘುವಾಗಿ ಮಾತನಾಡಿರ್ತಕ್ಕಂಥದ್ದು ಅವರ ಸಂಸ್ಕೃತಿ, ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ಬಹುದು. ಬಹುಶಃ ಇವತ್ತು ನಾನು ಯುವಕ ಇದ್ದೇನೆ, ಒಂದು ಮಾತು ಹೇಳ್ತೀನಿ ಅಣ್ಣ, ರಾಜಕಾರಣ ಅಂತಕ್ಕಂಥದ್ದು ಮಾಡಿ ವಿಷಯಾಧಾರಿತವಾಗಿ ಮಾಡಿ, ಆದ್ರೆ ಇನ್ನೊಬ್ಬರ ವೈಯಕ್ತಿಕವಾಗಿ ಸಾವನ್ನ ಬಯಸ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಕೇಡನ್ನ ಬಯಸ್ತಕ್ಕಂಥದ್ದು, ಅವರ ಸಂಸ್ಕೃತಿ, ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ರಾಜ್ಯ ಜನತೆಗೆ ಅರ್ಥ ಆಗಿದೆ. ಜೊತೆಯಲ್ಲಿ ಇನ್ನೊಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಕುಮಾರಣ್ಣ ಅವರು ಅವರ ಮಗನ ಭವಿಷ್ಯದ ಚಿಂತನೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರೆ. ನಾನು ಒಂದು ಮಾತು ಹೇಳ್ತೀನಿ ಅಣ್ಣ, ದಯಮಾಡಿ. ಯಾಕೆಂದ್ರೆ 2019 ಲೋಕಸಭಾ ಚುನಾವಣೆ, 2023 ವಿಧಾನಸಭಾ ಚುನಾವಣೆ, ಬಹುಶಃ ಈ ಅಡ್ಜಸ್ಟ್ಮೆಂಟ್ ಇಂಟರ್ನಲ್ ಪೊಲಿಟಿಕ್ಸ್ ಅಂತಕ್ಕಂಥದ್ದು ಒಂದಷ್ಟು ಕಡೆ ಆಗತ್ತೆ. ಅದು ಹೊರಗಡೆನೂ ಬರುತ್ತೆ, ಹೊರಗಡೆ ಬರ್ದಿರೋ ಕೂಡ ಸತ್ತೋಗುತ್ತೆ ಟಾಪಿಕ್. ಆದ್ರೆ ನನ್ನ ವಿಷಯದಲ್ಲಿ ಎಂದೂ ಕೂಡ ಹಂಗಾಗಿಲ್ಲ. ನಮ್ಮ ತಂದೆ ಎಂದೂ ಕೂಡ ನನ್ನನ್ನು ಬೆಳೆಸಬೇಕು, ನನ್ನನ್ನು ದೊಡ್ಡ ಮಟ್ಟಕ್ಕೆಲ್ಲ ಕರ್ಕೋಗಿ ಕೂರಿಸಬೇಕು ಅಂತಕ್ಕಂಥದ್ದು ಎಂದೂ ಕೂಡ ನಮ್ಮ ತಂದೆ ನನ್ನ ಬಗ್ಗೆ ಕಿಂಚಿತ್ತು ಚಿಂತನೆ ಮಾಡಿಲ್ಲ. ಅದ್ರ ಬಗ್ಗೆ ನನಗೆ ಬೇಸರ ಇಲ್ಲ. ಅವ್ರಿಗಿರ್ಬೇಕಾಗಿರೋದು ಕಮಿಟ್ಮೆಂಟ್, ಕಾಳಜಿ, ಬದ್ಧತೆ ಈ ರಾಜ್ಯದ ಜನತೆ ಪರವಾಗಿ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗಿದ್ದಾರೆ. ಈಗ ನನ್ನ ಹಣೆ ಬರೀತಕ್ಕಂಥದ್ದು ಆ ಭಗವಂತ, ಜೊತೆಯಲ್ಲಿ ಮತದಾರ ತಂದೆ ತಾಯಂದ್ರುಗಳು. ನಾನು ಸೋತೆ ಮಾತ್ರಕ್ಕೆ ಇವತ್ತು ಮಂಡ್ಯದಲ್ಲೂ ಓಡಾಡ್ತಾ ಇದ್ದೀನಿ, ರಾಮನಗರದಲ್ಲೂ ಓಡಾಡ್ತಾ ಇದ್ದೀನಿ, ಈಗಲೂ ರಾಮನಗರಕ್ಕೆ ಹೋಗ್ತಾ ಇದ್ದೀನಿ. ನಾನು ಪಲಾಯನವಾದ ಹಾಗಾಗಿ ಸುಮ್ಮನೆ ಈ ರೀತಿ, ಯಾಕೆಂದ್ರೆ ಸಾಕಷ್ಟು ಎಕ್ಸಾಂಪಲ್ಗಳಿದೆ. ಬಹಳಷ್ಟು ಜನ ರಾಜಕಾರಣಿ ಮಕ್ಕಳುಗಳು ಇವತ್ತು ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾರೆ ಬಿಕಾಸ್ ಆಫ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಬಟ್ ನನ್ನ ವಿಷಯದಲ್ಲಿ ಹಂಗಾಗಿಲ್ಲ. ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ ಸರ್, ಏಕಾಂಗಿಯಾಗಿ. ಅಡ್ಜಸ್ಟ್ಮೆಂಟ್ ಇಂದ ಉತ್ತಮ ಸ್ಥಾನದಲ್ಲಿ ಇರತಕ್ಕಂತ ರಾಜಕಾರಣಿಗಳ ಮಕ್ಕಳಾದ್ರೆ ಒಂದೆರಡು ಎಕ್ಸಾಂಪಲ್ ಹೇಳ್ಬೋದು. ಇಲ್ಲ, ನಾನು ಹೇಳಲ್ಲ ಅದನ್ನ. ಅದು ನೀವು ಬಹಳ ಬುದ್ಧಿವಂತರಿದ್ದೀರಿ ಮಾಧ್ಯಮದವರು, ನೀವು ಯಾವ ರೀತಿ ಬೇಕಾದ್ರೂ ವಿಶ್ಲೇಷಣೆ ಮಾಡ್ಕೊಳ್ಳಿ. ಸರ್, ಇನ್ನೊಂದು ದೇವೇಗೌಡರ ಕುಟುಂಬವನ್ನ ಅಥವಾ ನಿಮ್ಮ ಕುಟುಂಬವನ್ನ ಸುತ್ತಲಿಕ್ಕೆ ಸರ್ಕಾರ ಸಂಪೂರ್ಣ ತಯಾರಿ ಇದೆ ಅಂತ ಹೇಳಿ ಆ ಆಡಿಯೋದಲ್ಲಿರುವಂತದ್ದು ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ಈ ಸರ್ಕಾರವನ್ನ ನಡೆಸ್ತಾ ಇರತಕ್ಕಂತ ಒಬ್ಬ ವ್ಯಕ್ತಿಯ ಹೆಸರನ್ನ ಉಲ್ಲೇಖಿಸ್ತಾರೆ ಶಿವರಾಮೇಗೌಡರು. ಅದರಲ್ಲಿ ಬಹುಶಃ ಸರ್ಕಾರ ಯಾವ ರೀತಿ ಈ ಏನೊಂದು ಘಟನೆ ನಡೆದಿದೆಯಲ್ಲ, ಈ ಒಂದು ಪ್ರಕರಣ ಏನು ಹಾಸನ ಸಂಸದರ ವಿರುದ್ಧವಾಗಿ ಇದೇನೋ ಒಂದಷ್ಟು ವಿಡಿಯೋಗಳು ಇವೆಲ್ಲ ಏನ್ ರಿಲೀಸ್ ಆಯ್ತಲ್ಲ, ಈಗ ತಾನೇ ಮೇಲ್ಗಡೆ ತಂದೆಯವರು ಕೂಡ ಅದನ್ನೇ ನಾವು ಮಾತಾಡ್ತಾ ಇದ್ವು. ಮೇಲ್ಗಡೆ ಈ ಸಂತ್ರಸ್ತೆಯರು ಹೆಣ್ಣು ಮಕ್ಕಳಿಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯ, ಅವ್ರನ್ನ ಅಟ್ಲೀಸ್ಟ್ ಕೊನೆ ಪಕ್ಷ ಆ ವಿಜುವಲ್ ನ ಒಂದು ಬ್ಲರ್ ಮಾಡಿ ತೋರಿಸ್ತಕ್ಕಂಥದ್ದು ಕೂಡ ಆಗ್ಲಿಲ್ಲ. ಅವರವರ ರಾಜಕಾರಣದ ಒಬ್ಬರನ್ನ ಕೀಳಾಗೆ ಮಾಡಬೇಕು, ಒಬ್ಬರನ್ನ ಬಹಳ ಕೆಟ್ಟದಾಗೆ ತೋರಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿ ಈಗ ಆರೋಪ ಅಂತಕ್ಕಂಥದ್ದು ಬಂದಿದೆ. ಆರೋಪವನ್ನ ಎದುರಿಸಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕೈಗೊಳ್ಳಬೇಕಾಗ್ತದೆ. ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಆದ್ರೆ ಇವತ್ತು ಆ ಹೆಣ್ಮಕ್ಳು, ಆ ಸಂತ್ರಸ್ತೆಯರ ಒಂದು ಕುಟುಂಬ ಅಥವಾ ಅವರಾಗ್ಲಿ ಇವತ್ತು ಸಂಪೂರ್ಣವಾಗಿ ಅವ್ರನ್ನ ಇಡೀ ರಾಜ್ಯದ ಜನತೆಗೆ ತೋರಿಸಿರ್ತಕ್ಕಂಥದ್ದು ಯಾರು? ಇದು ಪ್ರಶ್ನೆ ಕೇಳಬೇಕಲ್ವಾ? ಯಾರು ಇವತ್ತು ಆ ವಿಡಿಯೋನ ಬಿಡುಗಡೆ ಮಾಡಿದವ್ರು ಯಾರು? ಫೈನ್, ವಿಡಿಯೋವನ್ನ ಮಾಡಿರ್ತಕ್ಕಂಥದ್ದು ಆರೋಪಿ ಮೇಲೆ ಇವತ್ತು ಆರೋಪಿ ಅಂತಕ್ಕಂಥದ್ದು ಆಲ್ರೆಡಿ ಸಾಬೀತಾಗಿದೆ. ಏನ್ SIT ನಲ್ಲಿ ಈಗ ಆಲ್ರೆಡಿ ತನಿಖೆ ನಡೀತಾ ಇದೆ, ಕರೆಕ್ಟ್ ಅಲ್ವೇ? ವಿಡಿಯೋನ ಬಿಡುಗಡೆ ಮಾಡಿದವ್ರು ಯಾರು? ಅವ್ರ ಬಗ್ಗೆ ಯಾಕೆ ಆಗ್ತಾ ಇಲ್ಲ? ಯಾಕೆ ಲೂಪ್ ಹೋಲ್ಸ್ ಯಾಕೆ ಕ್ಯಾಚ್ ಮಾಡ್ತಾ ಇಲ್ಲ? ಮತ್ತೆ ಬಿಜೆಪಿಯ ಮಾಜಿ ಶಾಸಕರೊಬ್ಬರ ಆಪ್ತರೆಲ್ಲ ತುಂಬಾ ಅರೆಸ್ಟ್ ಆಗಿದ್ದಾರೆ. ಅವ್ರದ್ದು ಕೈವಾಡ ಇದೆ ಅನ್ನೋ ಒಂದು ಚರ್ಚೆಗಳು ಕೂಡ ಇರುವಂತದ್ದು. ಯಾರ್ದು? ಹಾಸನ ಮೂಲದ ಒಬ್ಬ ಮಾಜಿ ಶಾಸಕ ಬಿಜೆಪಿ ಪ್ರೀತಮ್ ಗೌಡ ಅವರ ಪಿಎವನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸರ್. ಎಲ್ಲರೂ ಕೂಡ ಅವರ ಆಪ್ತರೇ ಅರೆಸ್ಟ್ ಆಗಿರೋದ್ರಿಂದ ಅವ್ರ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ನಡೀತಾರೆ. ನೋಡೋಣ, ಅವ್ರ ಪಾತ್ರ ಇವ್ರ ಪಾತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಇದೆ. ಅದರಲ್ಲೂ ವಿಶೇಷವಾಗಿ ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಜನ ಇವತ್ತು ಈ ಸತ್ಯತೆಯನ್ನ ಹೊರಗಡೆ ತಗೋಬರ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಆಶಿಸ್ತಾ ಇದ್ದಾನೆ. ಇದು ಇಟ್ ಇಸ್ ಜಸ್ಟ್ ನಾಟ್ ಎ ಸ್ಟೇಟ್ ನ್ಯೂಸ್ ಟುಡೇ, ಇಟ್ಸ್ ಎ ನ್ಯಾಷನಲ್ ನ್ಯೂಸ್. ಹೌದಲ್ವೇ? ವಿದೇಶದಲ್ಲೂ ಕೂಡ ಚರ್ಚೆ ಆಗಿದೆ ಈ ಟಾಪಿಕ್, ಹೌದಲ್ವೇ?
ಮತ್ತೆ ಇದಕ್ಕೆ ಉತ್ತರ ಸಿಕ್ಬೇಕೋ ಬೇಡವೋ? ಇದಕ್ಕೆ ಉತ್ತರ ಸಿಕ್ಬೇಕಂದ್ರೆ ಯಾರು ಕೊಡ್ಬೇಕು ಉತ್ತರ? ಪಾರದರ್ಶಕವಾಗಿ ಆಗ್ಬೇಕಲ್ವಾ ತನಿಖೆ? ಆಗ್ತಾ ಇದೆಯಾ? ಅದು ಪ್ರಶ್ನೆ. ನೇರವಾಗಿ 100 ಕೋಟಿ ಆಫರ್ ಮಾಡಿದ್ರು ನನಗೆ ಕುಮಾರಸ್ವಾಮಿ ಅಂತ ಹೇಳ್ತಾರೆ ಸರ್. ನನಗ್ ಗೊತ್ತಿಲ್ಲ ಅಣ್ಣ ಅದು. ಯಾಕೆಂದ್ರೆ ದೇವರಾಜೇಗೌಡರಿಗೂ ನನಗೇನ್ ಸಂಪರ್ಕ ಇಲ್ಲ. ದೇವರಾಜೇಗೌಡರು ಹೇಳಿರ್ತಕ್ಕಂಥದ್ದು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸಿದೆ. 100 ಕೋಟಿ ಆಫರ್ ಮಾಡಿದ್ರು, ಇನ್ನೊಂದು ಮಾಡಿದ್ರು ಅಂತ. ಬಟ್ ಇವೆಲ್ಲಾ ವಿಚಾರವಾಗಿ ಇವಾಗ ಅಂತಿಮವಾಗಿ ಒಂದು ತಾರ್ಕಿಕ ಅಂತ್ಯ ಕೊಡ್ಲೇಬೇಕಲ್ವಾ? ಕೊಡ್ತಕ್ಕಂಥದಕ್ಕೆ ಯಾರಿಗೆ ಶಕ್ತಿ ಇದೆ? ಜನ ಯಾರನ್ನ ಆಯ್ಕೆ ಮಾಡಿ ಕೂರಿಸಿದ್ದಾರೆ? ಪ್ರಕರಣ ತಪ್ಪು, ಅದನ್ನ ಯಾರು ಸಾಧ್ಯ ಇಲ್ಲ, ಇದಂತೂ ನಿಜ. ಹೌದಣ್ಣ. ಈ ಪ್ರಕರಣ ಇಟ್ಕೊಂಡು ನಿಮ್ಮನ್ನ ಅಥವಾ ದೇವೇಗೌಡರ ಕುಟುಂಬನ ನೇರವಾಗಿ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಇದು ಬಹಳ ಸ್ಪಷ್ಟವಾಗಿ ಬಹುಶಃ ಅದ್ ಎಲ್ಲಿಂದ ಆಡಿಯೋ ಬಂತು ಗೊತ್ತಿಲ್ಲ. ನಿನ್ನೆ ಶಿವರಾಮೇಗೌಡರು ಮಾತನಾಡಿರ್ತಕ್ಕಂಥ ಪ್ರತಿಯೊಂದು ಟಾಪಿಕ್ ಅಲ್ಲೂ ಕೂಡ ಇವತ್ತು ರಾಜ್ಯ ಸರ್ಕಾರ ಕೈವಾಡ ಇದೆ, ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇವತ್ತು ರಾಜ್ಯದ ಜನತೆಗೆ ಅರ್ಥ ಆಗಿದೆ. ಹೌದಲ್ವೇ? ಇದು ನಾನು ಹೇಳ್ಬೇಕಾ ಇದಕ್ಕಿಂತ ಮುಂದೆ? ಸರ್, ಈಗ ನಿಮ್ಮ ಸಂಸದರು ಈಗ ಬೇರೆ ದೇಶಕ್ಕೆ ಹೋಗಿದ್ದಾರೆ, ಅವ್ರಿಗೆ ಏನ್ ಅಡ್ವೈಸ್ ಮಾಡ್ತೀರಾ ಸರ್? ಈ ತರ ಸನ್ನಿವೇಶದಲ್ಲಿ ಇದೀವಿ, ಇಡೀ ಒಂದು ಫ್ಯಾಮಿಲಿ ಆಗಿರ್ಬೋದು, ಪಾರ್ಟಿ ಕೂಡ ಸಾಕಷ್ಟು ಡ್ಯಾಮೇಜ್ ಆಗ್ತಿದೆ. ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡ್ಲಿ, ಫೇಸ್ ಮಾಡ್ಲಿ ಅಂತ ಏನಾದ್ರು ಸಲಹೆ ಕೊಡ್ತಿದ್ದಾರೆ? ಖಂಡಿತವಾಗ್ಲೂ ಇವತ್ತು ಮಾನ್ಯ ಕುಮಾರಣ್ಣ ಅವರು ಮೊದಲನೇ ದಿನವೇ ಹೇಳಿದ್ರು, ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮೊದಲನೇ ದಿನಾನೇ ಹೇಳಿದ್ದಾರೆ. ಅದೇನು 10 ದಿನ ಬಿಟ್ಕೊಂಡು ಹೇಳಿರ್ತಕ್ಕಂಥದ್ದಲ್ಲ. ನಾನು ಹೇಳ್ತಕ್ಕಂಥದ್ದು ಇವತ್ತು ಆರೋಪ ಅಂತ ಬಂದ ನಂತರ ಆರೋಪಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದು SITನ ಫೇಸ್ ಮಾಡ್ತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯದಲ್ಲಿ. ಬಟ್ ನನಗೆ ವೈಯಕ್ತಿಕ ಸಂಪರ್ಕ ಇಲ್ಲಣ್ಣ, ಅದಂತೂ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲ, ನಾನೇನು ಭಾಗಿಯಾಗ್ತಾ, ನಾನು ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ. ಬಹುಶಃ ಮನೆ ಕುಮಾರಣ್ಣ ಅವರು ಪ್ರೆಸ್ ಮೀಟ್ ಮಾಡ್ತಾರೆ 11 ಗಂಟೆಗೆ ವಿಚಾರವಾಗಿ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು ಅಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.